ನೋಡಿ, ಮೊದಲನೇದಾಗಿ ಒಂದು ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡಾಗ ನಮಗೆ ಬೇಗ ಫ್ರೈ ಆಗುತ್ತೆ. ಇದೇನು ಬ್ರೌನ್ ಕಲರ್ ಬರಬೇಕು ಅನ್ನೋಷ್ಟೇನಿಲ್ಲ, ಜಸ್ಟ್ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು ನಮಗೆ. ನೋಡಿ, ಈಗ ಇದಕ್ಕೆ ನಾನು ಸುಮಾರು 2 ಮೀಡಿಯಮ್ ಸೈಜು ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಜಸ್ಟ್ ಫ್ರೈ ಆಗಬೇಕು. ಸುಮಾರು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿನೇ, ಇಲ್ಲಿ ಯಾವುದೇ ರೀತಿ ಖಾರದ ಪುಡಿನ ನಾನು ಬಳಸ್ತಾ ಇಲ್ಲ. ನೋಡಿ, ಇಷ್ಟು ನನಗೆ ಫ್ರೈ ಆದರೆ ಸಾಕು. ಸ್ಟವ್ ಆಫ್ ಮಾಡ್ತೀನಿ. ಇದು ಫುಲ್ ಕೂಲ್ ಡೌನ್ ಆದಮೇಲೆ ಪೇಸ್ಟ್ ಮಾಡ್ಕೋತೀನಿ. ನೋಡಿ, ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಇದಕ್ಕೆ 1 ಸ್ಟಾರ್ ಅನಾಸ್ ಫ್ಲವರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಕಾರ್ನ ಹಾಕ್ಕೊಂಡಿದ್ದೀನಿ. 3 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ನಾನು ಚಿಕನನ್ನು ಹಾಕೋತಾ ಇದ್ದೀನಿ. ಸುಮಾರು 3/4 kgಯಷ್ಟು ಚಿಕನನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು ನಮಗೆ, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಸುಮಾರು 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಈಗ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಸುಮಾರು 1.5 ಸ್ಪೂನಷ್ಟು ಧನಿಯಾನ ಹಾಕೋತಾ ಇದ್ದೀನಿ, ಧನಿಯಾ ಪುಡಿ. ಸಾರಿ, ಅರಿಶಿನ ಅಲ್ಲ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ 1.5 ಟೀ ಸ್ಪೂನ್. ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಅರಿಶಿನ ಅರ್ಧ ಟೀ ಸ್ಪೂನು, ಪೆಪ್ಪರ್ ಪುಡಿ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈಗ ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಚಿಕನಲ್ಲಿ ನೀರಿನ ಅಂಶ ಬಿಡುತ್ತೆ ನಮಗೆ. ಇದೆಲ್ಲ ಚೆನ್ನಾಗಿ ಮಸಾಲ ಪೌಡರ್ಗಳು ಚಿಕನ್ಗೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ನಾನು ಯಾವುದೇ ರೀತಿ ಖಾರದ ಪುಡಿನ ಬಳಸ್ತಾ ಇಲ್ಲ. ನಾನೇನು ಮೊದಲು ಹಸಿಮೆಣಸಿನ್ಕಾಯಿನ ಹುರ್ಕೊಂಡಿದ್ನಲ್ಲ, ಅದೇ ಖಾರಕ್ಕೆ. ನಾನೀಗ ಏನು ಮಸಾಲೆ ರುಬ್ಕೊಂಡಿದ್ನಲ್ಲ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ರುಬ್ಬಿರೋ ಮಸಾಲ ಹಾಕಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ 5 ನಿಮಿಷ. ನೋಡಿ, ಈಗ ಇದಕ್ಕೆ ಸುಮಾರು 1/2 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಕುದೀತಾ ಇದೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಜೊತೆಗೆ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಈಗ ನಾನು 15 ಮಿನಿಟ್ಸ್ ಬಿಟ್ಟರೆ ರೆಡಿ ಟು ಸರ್ವ್. ನೋಡಿ, 15 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಆಲ್ಮೋಸ್ಟ್ ಚಿಕನ್ ಕರಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ
ಚಿಕನ್ ಕರಿನ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ತಡ್ಕನ ಕೊಡ್ತೀನಿ ನೋಡಿ. ಈಗ ನಾನು ತಡ್ಕನ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಪಾನ್ಗೆ ತುಪ್ಪ ಹಾಕಿ ಹಸಿಮೆಣಸಿನ್ಕಾಯಿನ ಹಾಕಿ ತಡ್ಕನ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದೇ ಥರನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿವಾಗ ನಿಮಗೆ ಸಿಂಪಲ್ಲಾಗಿ ಗೀ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ. ನೋಡಿ, ತುಪ್ಪ ಕಾದಿದೆ. ಈಗ ಇದಕ್ಕೆ ನಾನು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಈಗ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಪೇಸ್ಟು ಸಹ ಹಾಕೋಬೋದು, ಬಟ್ ನಾವು ಜಜ್ಜಿ ಹಾಕಿದಾಗ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಖಾರಕ್ಕೆ ಹಸಿಮೆಣಸಿನ್ಕಾಯಿನ 3 ಹಸಿಮೆಣಸಿನ್ಕಾಯಿನ ಶೀಲಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದೇನು ಜಾಸ್ತಿ ಬ್ರೌನ್ ಕಲರ್ ಬರೋದು ಬೇಡ, ಸ್ವಲ್ಪ ನಮಗೆ ಕಲರ್ ಚೇಂಜ್ ಆದರೆ ಸಾಕು, ಪಿಂಕಿಶ್ ಬಂದರೆ ಸಾಕು ನಮಗೆ. ನೋಡಿ, ಈರುಳ್ಳಿ ಬೆಂದಿದೆ. ಈಗ ಇದಕ್ಕೆ ನಾನು ಸುಮಾರು 3 ಲೋಟ ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1.5 ಲೋಟ ಅಕ್ಕಿನ ತಗೊಂಡಿದ್ದೀನಿ. ನಾವು ಮನೆಯಲ್ಲಿ ಉಪಯೋಗಿಸ್ತೀವಲ್ಲ ಸೋನಾ ಮಸೂರಿ ಅಕ್ಕಿ, ಅದನ್ನೇ ಹಾಕೋತಾ ಇರೋದು. 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕಿದ್ದೀನಿ. ನೋಡಿ, ನೀರು ಕುದೀತಿದೆ. ಈಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, ಅಕ್ಕಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೊಳ್ಳಿ ನೋಡಿಬಿಟ್ಟು. ಸ್ವಲ್ಪ ನಾನಿಲ್ಲಿ ನಿಂಬೆ ರಸನ ಹಿಂಡ್ಕೋತಾ ಇದ್ದೀನಿ, ಯಾಕಂದರೆ ಅನ್ನ ಉದುದ್ರಾಗಿ ಚೆನ್ನಾಗಾಗುತ್ತೆ ಬಿಡಿಯಾಗಿ, ಹಾಗಾಗಿ ನಿಂಬೆನ ಹಿಂಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗೀ ರೈಸ್ ರೆಡಿಯಾಗಿದೆ. ನಾನು ಬರೀ 2 ವಿಷಲ್ ಅಷ್ಟೇ ನಾನು ಒಡಿಸ್ಕೊಂಡಿರೋದು. ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ಸಿಂಪಲ್. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ವೆಜಿಟೇಬಲ್ಸ್ನ ಉಪಯೋಗಿಸಿ ಒಂದು ಸಲಾಡ್ನ ಮಾಡ್ತಾಯಿದ್ದೀನಿ. ಈಗ ಫಸ್ಟ್ ನಾನು ಒಂದು ಬೌಲ್ಗೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಸುಮಾರು ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟ್ನ ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಮತ್ತು ಟೊಮ್ಯಾಟೊ ಹಣ್ಣನ್ನು ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಳಗಡೆ ಇರೋ ಸೀಡ್ಸ್ನೆಲ್ಲ ರಿಮೂವ್ ಮಾಡಿದ್ದೀನಿ ಟೊಮ್ಯಾಟೊದು. ಈಗ ಸ್ವಲ್ಪ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇಲ್ಲ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ನೀವು ಚಿಲ್ಲಿ ಫ್ಲೇಕ್ಸ್ ಆದ್ರೂ ಹಾಕೋಬೋದು. ಸ್ವಲ್ಪ ಇದಕ್ಕೆ ನಾನು ಪೆಪ್ಪರ್ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ.
ಇದಕ್ಕೆ ನಾನು ಲೆಮನನ್ನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ, ಹಾಫ್ ಲೆಮನ್. ಈಗ ಇದಕ್ಕೆ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ನೋಡಿ, ತುಂಬ ಗಟ್ಟಿ ಮೊಸರು ಇರಬೇಕು, ನೀರಿನಂಶ ಇರಬಾರ್ದು. ನೋಡಿ, ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂತ. ಜಸ್ಟ್ ನೋಡಿ ಈ ಥರ ಅಷ್ಟೇ, ವೆಜಿಟೇಬಲ್ಸ್ಗೆಲ್ಲ ಅದು ಸೇರ್ಕೋಬೇಕಷ್ಟೇ. ಲೈಟಾಗಿ ಜೆಂಟಲಾಗಿ ಜಸ್ಟ್ ಈ ಥರ ನೀವು ಮಾಡಿಕೊಂಡ್ರೆ ಸಾಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿ ವೆಜಿಟೇಬಲ್ ಸಲಾಡು ರೆಡಿಯಾಗಿದೆ ಅಂತ. ಸಾರಿ, ನಾನು ಹ್ಯಾಂಡನ್ನ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡಿದ್ದೀನಿ, ಯಾರೂ ಬೈಕೋಬೇಡಿ ಕೈ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇದು ಸ್ಪೂನಲ್ಲಿ ಆ ರೀತಿ ಟಾಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಿಮಗೆ ತೋರಿಸಿದ್ದೀನಿ. ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಸೊ ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ವೆಜಿಟೇಬಲ್ ಸಲಾಡ್ ಮಾಡ್ಕೋಬೋದು ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ ಒಂದು ಕಾಂಬೋನ ಮನೆಯಲ್ಲಿ ಸಿಂಪಲಾಗಿ ಗೀ ರೈಸು, ಚಿಕನ್ ಕರಿ ಪ್ಲಸ್ ಸಲಾಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್.